ಇಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಆಕತಿ, ಅಲ್ಲಿ ಹೋದ್ರೆ ತೀರು ಕಡಿಸೇಡ್ ಆಕತಿ, ಊರವರ್ಗ ಆಕತಿ, ಆಮೇಲೆ ರೋಡ್ ಸೈಡ್ ಆಕತಿ. ಅದನ್ನ ಬಿಲ್ಡಿಂಗ್ ವೇರೋಸ್ ಮಾಡಿಬಿಟ್ರೆ ಎಲ್ಲ ರೈತರಿಗೆ ಉಪಯೋಗ ಆಕತಿಲ್ಲ ಅದು. ಅಲ್ರಿ ಎರೆ ಮಣ್ಣು ಐತಿ, ರೈತರು ಹೋಗಿ ಒಂದು ಕಾಳು ಕಡಿ ಹಾಕಬೇಕಂದ್ರೆ ಜಾಗ ಇಲ್ಲ ಅಲ್ಲೇ. ಇಷ್ಟು ಭೂಮಿ ವಿಸ್ತರಣೆ ಯಾವ ಊರಾಗೂ ಇಲ್ಲ. ನಮ್ಮ ತಾಲೂಕಿನಾಗ ಕುಂದಗೋಳ ತಾಲೂಕಿನಾಗ ಹೆಚ್ಚಿನ ಭೂಮಿ ಅಂತ ಇದು ನಮ್ಮ ಸಂಸ್ಥೆ ಗ್ರಾಮ. ಇದು ಕಟ್ಟಿಸ್ತೀವಿ, ಏರ್ ಹೌಸ್ ಕಟ್ಟಿಸ್ತೀವಿ, ಮಾರುಕಟ್ಟೆ ಮಳಿಗೆ ಮಾಡ್ತೀವಿ ಅಂತೇಳಿ ಇಲ್ಲಿ ಪಾಯಿಂಟ್ ಗುರ್ತ ಮಾಡಿದ್ರು. ಆದ್ರೆ ಪಾಯಿಂಟ್ ಗುರ್ತ ಮಾಡಿದ್ರು ಅದು ಏನು ಪ್ರಯೋಜನ ಆಗಲಿಲ್ಲ. ಸರ್ಕಾರದ ಮಟ್ಟದಲ್ಲಿ ಯೋಜನೆಗಳೇನೋ ಆಗ್ತವೆ, ಆದ್ರೆ ಅನುಷ್ಠಾನದಲ್ಲಿ ಆಗುವ ನಿರ್ಲಕ್ಷ್ಯದಿಂದಾಗಿ ಇತ್ತ ಸಾರ್ವಜನಿಕ ಹಣವೂ ವ್ಯರ್ಥ, ಅತ್ತ ಫಲಾನುಭವಿಗಳಿಗೂ ಅನಾನುಕೂಲ. ಇದಕ್ಕೆ ನಿದರ್ಶನ ಅಂದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣ. 5 ವರ್ಷದ ಹಿಂದೆ ನಿರ್ಮಾಣಗೊಂಡ ಮಾರುಕಟ್ಟೆಯು ಉದ್ಘಾಟನೆಯಾಗದೆ ಸಂಪೂರ್ಣ ಪಾಳು ಬಿದ್ದಿದೆ. ಸಂಶಿ ಗ್ರಾಮದಲ್ಲಿ ಸುಮಾರು 25,000 ಜನಸಂಖ್ಯೆ ಇದ್ದು ಅತಿ ಹೆಚ್ಚು ರೈತರನ್ನ ಹೊಂದಿರುವ ಪ್ರದೇಶವಾಗಿದೆ. ಈ ರೈತರಿಗೆ ಅನುಕೂಲ ಆಗ್ಲಿ ಅಂತ ಸುಮಾರು 500 ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋದಾಮು ನಿರ್ಮಾಣವಾಗಿದ್ರೂ ಕೂಡ ಅಲ್ಲಿನ ರೈತರಿಗೆ ಅದನ್ನು ಉಪಯೋಗಿಸುವ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ಅದನ್ನ ಅಧಿಕಾರಿಗಳು ಉದ್ಘಾಟನೆಯನ್ನೇ ಮಾಡಿಲ್ಲ. ಹೀಗೆ ಪಾಳು ಬೀಳಿಸುವುದಕ್ಕೆ ಯಾಕೆ ಕಟ್ಟಡ ಕಟ್ಟಿಸಿದ್ರು ಎಂಬುದು ಅಲ್ಲಿನ ರೈತರ ಪ್ರಶ್ನೆಯಾಗಿದೆ. ಮಾರುಕಟ್ಟೆಯನ್ನು ಮುಕ್ತಗೊಳಿಸಿ ಊರಿನಲ್ಲಿ ನಡೆಯುವ ಸಂತೆಯನ್ನು ಮಾರುಕಟ್ಟೆ ಪ್ರಾಂಗಣದಲ್ಲಿ ನಡೆಸಿದ್ರೆ ಅನುಕೂಲ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಧಾರವಾಡ ಜಿಲ್ಲೆದಾಗನ ಅತಿ ಹೆಚ್ಚು ರೈತರನ್ನು ಹೊಂದಿದಂತ ಗ್ರಾಮ, ಅತಿ ಹೆಚ್ಚು ರೈತರನ್ನು ಹೊಂದಿದಂತೈತಿ. ಅತಿ ಹೆಚ್ಚು ಭೂಮಿನೂ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆದಾಗ ಇಷ್ಟು ಭೂಮಿ ವಿಸ್ತರಣೆ ಯಾವ ಊರಾಗೂ ಇಲ್ಲ. ನಮ್ಮ ತಾಲೂಕಿನಾಗ ಕುಂದಗೋಳ ತಾಲೂಕಿನಾಗ ಹೆಚ್ಚಿನ ಭೂಮಿ ಅಂತ ಇದು ನಮ್ಮ ಸಂಸ್ಥೆ ಗ್ರಾಮ. ನಮ್ಮ ಸಾಧಾರಣ 25,000-30,000 ಜನಸಂಖ್ಯೆ ಐತಿ. ಆದ್ರೆ ಇದು 15-20 ವರ್ಷದಿಂದ ಇದನ್ನ ಖರೀದಿ ಮಾಡ್ಕೊಂಡು APMC ಇದು ಮಾಡಿ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತೇಳಿ ಇದು ಕಟ್ಟಿಸ್ತೀವಿ, ಏರ್ ಹೌಸ್ ಕಟ್ಟಿಸ್ತೀವಿ, ಮಾರುಕಟ್ಟೆ ಮಳಿಗೆ ಮಾಡ್ತೀವಿ ಅಂತೇಳಿ ಇಲ್ಲಿ ಪಾಯಿಂಟ್ ಗುರ್ತ ಮಾಡಿದ್ರು. ಆದ್ರೆ ಪಾಯಿಂಟ್ ಗುರ್ತ ಮಾಡಿದ್ರು ಅದು ಏನು ಪ್ರಯೋಜನ ಆಗಲಿಲ್ಲ. ಇದನ್ನ ಇಲ್ಲಿ ಒಂದು ತಾತ್ಕಾಲಿಕ 1 ವರ್ಷ 2 ವರ್ಷ ಇಲ್ಲಿ ಇಟ್ಟಂಗೆ ಮಾಡಿದ್ರು ಆಫೀಸ್ನ, ಅದು ಹೊತ್ತು ಅದನ್ನು ನಡೆಸಲಿಲ್ಲ. ಇದರಿಂದ ರೈತರು ಏನೋ ಮಾಡ್ಕೊಳಕ ಅಂತಂದ್ರೆ ಏರ್ ಹೌಸ್ ಮಾಡ್ತಾನೆ ಅಂತಂದ್ರೆ ಆ ರೈತರ ಮಾಲ್ ಹಚ್ಚಾಕನು ನಮ್ಗೆ ಅನುಕೂಲ ಆಕತಿ. ಅದನ್ನೂ ಮಾಡಲಿಲ್ಲ ಅವರು. ಅದನ್ನು ಮಾಡಿದ ಇದು ಏನೈತಲ್ಲ ಇದನ್ನ ಹಾಳಿಗಡಿ ಹುಟ್ಟಾರ. ಇದು ಇನ್ನೂ ಇಲ್ಲಿ ಹುಳ ಅಪ್ಡಿಸರು ಹಂಗ ಇದು ಆಗುವಂಗ ಇತ್ತು. ಇದು ಇತ್ತು ಇನ್ನು ಯಾಕೋ ಮಾನ್ಯ ಒಂದ್ ಸ್ವಲ್ಪ ಇದು ಮಾಡಿದ್ದಕ್ಕೆ ಒಂದ್ ಸ್ವಲ್ಪ ಮುಳ್ಳಿನ ಕಂಟಿ ಅವನು ಕಡ್ದಾರ. ಆದ್ರೆ ಅದ್ರ ಹೊರತು ಏನು ಇಂಪ್ರೂವ್ ಇಲ್ಲ. ಇದನ್ನ ಮಾಡಿ ಏನು ಉಪಯೋಗ ಐತಿ? ಸರ್ಕಾರದವ್ರು ರೈತರನ್ನ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಗೆ ಇದು ಒತ್ತಾಯ ಐತಿ. ಅದಕ್ಕೆ ಅವರು ರೈತರ ಸಲುವಾಗಿ ಇದನ್ನ ಇದು ಮಾಡಿ ಒಂದು ಮಾರ್ಕೆಟ್ ನಡೆಯುವಂಗೆ ಮಾಡಿ ಇದು ಮಾಡಿಕೊಟ್ರೆ ನಮ್ಮ ರೈತರಿಗೆ ಎಲ್ಲರಿಗೂ ಅನುಕೂಲ ಆಕತಿ. ಇದು ಹಂಗ ಬಿಟ್ರೆ ಮತ್ತು ಹಾಳಾರ್ದು ಹೋಗತಿ. ಇವತ್ತು ಆ ಯುದ್ಧದ ರೊಕ್ಕ ಕಟ್ಟು ಗೌರ್ಮೆಂಟ್ ಇದು ಹಾಕಿ ಕಟ್ಸ್ಯಾರ, ಅವು ಹಾಳಾಗಕತಿ. ಅವು ಮತ್ತು ಅದು ಜಾಗಜೋಗಿಲ್ದೆ ಹಾಳಾಗಿ ಹೋಗ್ತವು. ಅದ್ರ ಸಲುವಾಗಿ ನಾವು ಒತ್ತಾಯ ಪೂರ್ವಕ ಇದು ಮಾಡೋದಂದ್ರೆ ರೈತರಿಗೆ ಅನುಕೂಲ ಮಾಡಲಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ನಮ್ಮ ಸಂಶಿ ಗ್ರಾಮದ APMC ಅನೇಕ ಸಲ ನಾವು ನಮ್ಮ ತಾಲೂಕು ಅಧ್ಯಕ್ಷರಾಗಲಿ, ನಮ್ಮ ಬೆಳೆ ರಕ್ಷಕ ರೈತ ಸಂಘದ ಅಧ್ಯಕ್ಷರಾಗಲಿ ಅನೇಕ ಸಲ ಹೋಗಿ ನಾವು ಅವರಿಗೆ ಮನವಿ ಮಾಡಿಕೊಂಡೇವಿ. ಮೌಖಿಕವಾಗಿ ಅವ್ರ ಜೊತೆಗೆ ಕುಂತು ಮಾತಾಡೇವಿ. ಆನಂತರ ಒಂದು ಸಿಟ್ಟು ಬಂದು ಕದ ಹಾಕಕ್ಕೆ ಹೋದಾಗ ಅವಾಗ ಇದನ್ನೆಲ್ಲ ಕಂಟಿ ಕಿತ್ತರು. ಅಲ್ಲಿವರೆಗಿನೂ ಅವ್ರೇನು ದಾದ ಮಾಡಿದ್ದಿಲ್ಲ. ಅವಾಗ ಪೀಕ್ ಜಾಲಿ ಕಿತ್ತು ದುಂಡಿಗೆ ಹಾಕಿದ್ರು. ಹಾಕಿಂದ ಈ ಸಾಧಾರಣ ಒಂದು 10-15 ವರ್ಷ ಅದು ಮಾಳಿಗೆ ತಯಾರಾಗಿ ಇವೆಲ್ಲೇ ಜಂಗ್ ಹತ್ತಿ ಹೊಂಟವು. ಇವನ್ನ ನಾವು ಬಾಡಿಗೆ ಕೊಡ್ರಿ ಯಾರಿಗಾರ ಅಂದ್ವಿ, ಅದನ್ನು ಮಾಡ್ವಲ್ರು. ಆನಂತರ ಒಂದು ಇದು ಏನು ಏರ್ ಹೌಸ್ ತಯಾರಾಗೈತಿ, ಅದನ್ನು ಕೂಡ ಇವತ್ತು ರೈತರಿಗೆ ಯಾವುದೇ ರೀತಿ ಬಳಕೆ ಆಗ್ತಾ ಇಲ್ಲ. ಯಾರು ಬೇಕವ್ರು ಅದನ್ನು ಉಪಯೋಗ ಮಾಡ್ಕೊಳತ್ತಾರ. ಅದಕ್ಕೆ ಈ ದಯಮಾಡಿ ಅಧಿಕಾರಿಗಳಾಗಲಿ, ಈ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರಲಿ ಇದನ್ನ ಮನುಷ್ಯನ ಮ್ಯಾಗ ತಗೊಂಡು ಇದನ್ನೆಲ್ಲ ಸಾಫ್ ಮಾಡಿ ಈ ಕೆಂಪು ಮೊಹರಂ ಹಾಕಿ ಕೊಟ್ರೆ ರೈತರಿಗೆ ಒಂದು ಅವ್ರ ಮಾಲನ್ನ ಹಾಕೊಳ್ಳಕ್ಕಾದ್ರೂ ಒಂದು ಅನುಕೂಲ ಆಕೈತಿ ಅನ್ನುವಂಥ ಮಾತನ್ನ ಈಗ ಹೇಳಿಕೆ ಬಯಸ್ತೇನೆ. ಅಲ್ರಿ ಹಾಳು ಬಿದ್ದೈತೆ ಅಂದ್ರೆ ಹಾಳು ಇವ್ರು ಒಂದು ಇದನ್ನ ಹಾಕಿಸ್ಬೇಕು. ಅಲ್ಲೇ ಅವು ರೂಮ್ ಅವನ್ನ ಹಾಕಿಸ್ಲಿದಂಗೆ ಹಂಗೆ ಇಟ್ರೆ ಹಾಳು ಬೀಳ್ದ ಏನು ಮಾಡಿತ್ತು ಅವನ್ನ ಇದು ಕಟ್ಸ್ಯಾರ, ಉಗ್ರಾಣ ಕಟ್ಸ್ಯಾರ. ಅದು ಎದಕ್ಕೆ ಉಪಯೋಗ ಐತದ? ಖಾಲಿ ಇಟ್ಟು ಕುಂತಾರ. ಅದನ್ನು ಗುಡೌನ್ ಕಟ್ಸಿರ್ಲಿಲ್ಲ ನನಗೆ.
ಗುಡಾನು ಖಾಲಿ ಐತಿ. ಅದು ಯಾವ್ದಕ್ಕಾರ ಒಂದು ಇದನ್ನ ಮಾಡಿಸ್ಬೇಕು ಅದನ್ನ ವೇರೋಸ್ ಟೈಪ್ ಮಾಡಿ ಬಾಡಿಗೆ ಕೊಟ್ರೆ ಅದೊಂದು ಇದಕ್ಕರ ಇನ್ಕಮ್ ಆಕೈತಿ. ಅದು ಇಲ್ಲ ಏನಿಲ್ಲ, ಹಂಗೆ ಕಟ್ಸೋದು ಹಂಗೆ ಕೈ ಬಿಟ್ಬಿಟ್ರೆ ಮುಗಿದೋತ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಏನಿಲ್ರಿ, ಅದು ಸ್ವಚ್ಛತೆ ಆದ್ರೆ ಭಾಳ ಚಂದ ಆಕೈತಿ. ಅಲ್ಲಿ ಸಂತಿ ನಡ್ಸಕ್ ಅಡ್ಡಿ ಇಲ್ಲ. ಯಾಕಂದ್ರೆ ಸಂತಿ ಮಾಡಿದ್ರೆ ಅಲ್ಲಿ ಎಲ್ಲ ಗಲೀಜ್ ಅನ್ನುವಂಥದ್ದು ಹೊಕ್ಕೈತಿ. ಅಲ್ಲಿಂದ ಇಲ್ಲಿ ಏನಾಗೈತಿ ಅಂದ್ರೆ ಈಗ ಸದ್ಯದ ಮೆಟ್ನ್ಯಾಗ ಒಂದು ಸೈಕಲ್ ಮೋಟ್ರ್ ನಿಂತು ಅಂತಂದ್ರೆ ಏಕಂತರ ಗಾಡಿ ತರ್ಬೇಕ ಸಜ್ಜ ಇಲ್ಲ. ಮಂದಿ ಅಡ್ಡಾಡಾಕೋ ಜನರಿಗೆ ಇಡಕ್ರಾಗ್ಬಿಟ್ಟೈತಿ, ತೊಡ್ರಾಕೈತಿ. ಅಲ್ಲಿ FMCಗೆ ಸಂತಿ ಹಾಕಿದ್ರೆ ಅಡ್ಡಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬರ್ಬೇಕ್ರಿ. ಮತ್ತೆ ಈಗ ಹುಬ್ಳಿ ಒಳಗ ಇದ್ರೊಳಗ ಮತ್ತೆ ಸಾಕಷ್ಟು ಬರುದಿಲ್ಲ. ಈಗ ಅಲ್ಲಿ ದೇವಂಪೇಟೆ, ಸಂತೋಷ ನಗರದಾರ ಬುಧವಾರ ಪೇಟೆ ಅಂತೇಳಿ ಇಲ್ಲಿ KMC ಗೇಟಿಗೆ ಬರ್ತಾರ. ಹಂಗ ಮತ್ತೆ ದೂರ ಆಗೋದ ಅವ್ರ ಕೈಯಾಗ ಗಾಡಿ ಇರ್ತವ, ಬರ್ಬೇಕು ಹೋಗ್ಬೇಕು. ಏನ್ ದೂರ, ಒಂದು 10 ಕಿಲೋಮೀಟರ್ ಬೇರೆ ಇಲ್ಲ, 2 ಕಿಲೋಮೀಟರ್ನಾಗ ಆಕೈತಿ. 1.5 ಕಿಲೋಮೀಟರ್ ಪೇಟೆಗಿಂದ ತಿಳ್ಕೊಳ್ಳು. ಮತ್ತೆ ಆಟಕ್ಕೆ ಅಡ್ಡಾಡ್ಕೊಂತ ಬಂದ್ರೆ ಆದಂಗೆ ಆಕೈತಿ, ಅವ್ರಿಗೆ ಸಂತಿನೂ ಆಕೈತಿ. ಸಂತಿ ಆಗ್ಬೇಕು ಅಲ್ಲಿ. ಸಂತಿ ಅಂದ್ರೆ ಎಲ್ಲ ಅನುಕೂಲ ಆಗೈತಿ ರೀ. ಸುತ್ತಲ ಹಳ್ಳಿಯವ್ರು ಅಲ್ಲಿಗೆ ಬರ್ತಾರ. ಇಲ್ಲಿ ಪ್ಯಾಟೆ ಬಿಟ್ಟು ಕೊಡವಲ್ರು. ಅವಲಿಂದನೇ ಎಷ್ಟಲ್ಲಿ ಹಾಕಿದ್ರು ಸಂತೆಯಲ್ಲಿ, ಪ್ಯಾಟೆಯವ್ರು ಬಿಟ್ಟು ಕೊಡವಲ್ರು. ಈಗ ಅವರು ಬಿಟ್ಟು ಕೊಟ್ರೆ ನಾನೇ ಹೊಡಿತಾರೆ ಈಗ ಅಲ್ಲಿ ಅವರು. ಇಲ್ಲೇನು ಸಮಸ್ಯೆ ಆಕತ್ರಿ? ಇಲ್ಲೇನು ಸಮಸ್ಯೆ ಇಲ್ರಿ. ಇಲ್ಲಿ ಗದ್ಲು ಭಯಂಕರ ಆಕತ್ರಿ. ಅಂದ್ರೆ ಹೆಣ್ಮಕ್ಳು ಒಬ್ರಿಗೊಬ್ಬರು ಹಂಗೆ ಹಾಯ್ಕೊಂತಾನೆ ಹೊಕ್ಕವ್ರ. ಹೆಣ್ಮಕ್ಳು ಬಂದ್ರೆ ಸರಿಬೇಕು ಏನಕ್ಕೆ ಅನ್ನಂಗಿಲ್ಲ, ಮೊದಲು ಅವ್ರಿಗೆ ಎದಿ ಮ್ಯಾಗ ಹೊಕ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.